ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಟಾಪ್ ಕ್ರಿಕೆಟ್ ಅಪ್ಡೇಟ್ಗಳಿಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಮೊದಲೇ ಅಪ್ಡೇಟ್ಗೆ ಸ್ಟ್ರೇಟ್ ಅವೇ ಹೋಗೋದಾದರೆ ಏನು ಡಿಲೇ ಮಾಡಿದೆ ನಮ್ಮ ಇಂಡಿಯಾ ಅದೇ ರೀತಿಯಾಗಿ ಸೌತ್ ಆಫ್ರಿಕಾ ಫಸ್ಟ್ ಟೆಸ್ಟ್ ಅಂತೂ ಸೋತ ನಂತರ ಅಂತೂ ನಮ್ಮ ಇಂಡಿಯನ್ ಟೀಮ್ ಅಜೀಬ್ ಹಾಕೊಂಡು ಸೋತಿತ್ತು ಅದೇ ಈಸಿ ಆಯ್ತು. ಆದ್ರೆ ಈ ಸೆಕೆಂಡ್ ಟೆಸ್ಟ್ ಅಂತೂ ಸಿಕ್ಕಾಪಟ್ಟೆ ಟಫ್ ಆಗ್ತಾ ಇರೋದಂತ ಹೌದು. ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ಸೆಕೆಂಡ್ ಡೇ ಅಲ್ಲಿ ಅದು ಕೊನೆಯ ಮೂಮೆಂಟ್ ಅಲ್ಲಿ 6 ಓವರ್ ಇರ್ಬೇಕಿದ್ರೆ ನಮ್ ಪ್ರಕಾರ ಇಂಡಿಯಾ ಆಲ್ ಔಟ್ ಮಾಡಿರೋದು, ಅದು ಕೂಡ ಸೌತ್ ಆಫ್ರಿಕಾನ ಬಿಗ್ಗೆಸ್ಟ್ ಮಾರ್ಜಿನ್ ಅಂತಾನೆ ಹೇಳ್ಬೋದಾಗಿದೆ. 500+ ರನ್ ಆಗ್ತೈತೆ ಏನಾದ್ರು ಮಾರ್ಕೋ ಯಾನ್ಸನ್ ಅವರು ಸೆಂಚುರಿಗೆ ಕನ್ವರ್ಟ್ ಮಾಡೋದಾದ್ರೆ. ಸ್ವಲ್ಪ ಮಿಸ್ ಔಟ್ ಆಯ್ತು ಅಷ್ಟೇ, ಬಿಟ್ರೆ 489 ಬೃಹತ್ ರನ್ ಇವಾಗ ಇಂಡಿಯಾ ಚೇಸ್ ಡೌನ್ ಮಾಡ್ಬೇಕಾಗಿದೆ. ಏನಾದ್ರೂ ಫಾಲೋ ಅನ್ನ ತಪ್ಪಿಸ್ಕೊಳ್ತಾ ಅಥವಾ ನಮ್ಮ ಇಂಡಿಯಾದಲ್ಲಿ ಆಗ್ತಿರೋದ್ರಿಂದ ಇಂಡಿಯಾದ ಏನು ಆ ಸ್ಟ್ರೆಂತ್ ಇರತ್ತಲ್ಲ, ಇಂಡಿಯಾ ಸಿಕ್ಕಾಪಟ್ಟೆ ಮರ್ಯಾದೆ ಪ್ರಶ್ನೆ ಇದೆ ಏನಾದ್ರು ಸೋತ್ರಿ. ಯಾಕಪ್ಪ ಅಂತ ಹೇಳಿದ್ರೆ ಸೀರೀಸ್ ನ ಬ್ಯಾಕ್ ಟು ಬ್ಯಾಕ್ 2 ಸೀರೀಸ್ ನ ಹೋಮ್ ಅಲ್ಲಿ ಸೋತಿರುವಂತ ಕಳಪೆ 12 ವರ್ಷಗಳ ಬಳಿಕ ಈ ರೆಕಾರ್ಡ್ ಮಾಡ್ದಂಗ ಆಗುತ್ತೆ ನಮ್ಮ ಇಂಡಿಯನ್ ಟೀಮ್ ಏನಾದ್ರು ಈ ಟೆಸ್ಟ್ ಮ್ಯಾಚ್ ನಾವು ಸೋತ್ರೆ. ಯಾಕಪ್ಪ ಅಂತ ಹೇಳಿದ್ರೆ ಒಂದು ಸೌತ್ ಆಫ್ರಿಕಾ ವಿನ್ ಆಗಿರೋದ್ರಿಂದ ಇದು ಮಸ್ಟ್ ವಿನ್ ಗೇಮ್ ಆಗುತ್ತೆ ನಮ್ಮ ಇಂಡಿಯಾಗ ಅಂತಾನೆ ಹೇಳ್ಬೋದಾಗಿದೆ. ಯಾಕಪ್ಪ ಅಂತ ಹೇಳಿದ್ರೆ ಸೆಂಚುರಿ ಬಂದಿರೋದು ನಿನ್ನೆ ಯಾರ್ಯಾರು ಆಟ ಆಡ್ತಿದ್ದಲ್ಲ, ವೇರಿಯನ್ ಅದೇ ರೀತಿಯಾಗಿ ಮುತ್ತಸ್ವಾಮಿ ಅವರು 109 ರನ್ ಅವ್ರು ಹೊಡೆದಿರೋ, ಅದೇ ರೀತಿ ವೀರಮ್ ಅವರು 45 ರನ್ ಹೊಡೆದಿರೋದು. ಇವರಿಬ್ಬರ ವಿಕೆಟ್ ಅಂದ್ರೆ ಸ್ಪಿನ್ನರ್ ಗೆ ಬಿದ್ದಿದ್ದು, ಕುಲ್ದೀಪ್ ಅಂಡ್ ರವೀಂದ್ರ ಜಡೇಜಾ ಅವ್ರಿಗೆ. ಇವ್ರಿಬ್ರು ಸ್ವಲ್ಪ ಡಿಲೇ ಆಗೊಂಡು ಬಿದ್ದಿರೋದಷ್ಟೇ, ಬಿಟ್ರೆ ಯಾಕಪ್ಪ ಅಂತ ಹೇಳಿದ್ರೆ ಲಂಚ್ ಬ್ರೇಕ್ ಆಗೋ ತನಕ ಕೂಡ ನೋ ವಿಕೆಟ್ ಅಲ್ಲಿ ಇವರಿಬ್ರು ಜೋಡಿ ಹೋಗ್ತಾ ಇದ್ದದ್ದು ಅಂತಾನೆ ಹೇಳ್ಬೋದಾಗಿದೆ. ಅದರ ನಂತರ ಮಾರ್ಕೋ ಯಾನ್ಸನ್ and ಮುತ್ತಸ್ವಾಮಿ ಅವರು ಒನ್ ಆಫ್ ದ ಬೆಸ್ಟ್ ಜೋಡಿ. ಮಾರ್ಕೋ ಯಾನ್ಸನ್ ಅವರು ಸೆಂಚುರಿನ ಮಿಸ್ ಮಾಡ್ಕೊಂಡ್ರು. ಜಸ್ಟ್ ಕೊನೆ ವಿಕೆಟ್ ಕುಲ್ದೀಪ್ ಅವರೇ ಹಾಕಿರೋದಷ್ಟೇ, ಬಿಟ್ರೆ ಆದ್ರೂ ಕೂಡ ಮಾರ್ಕೋ ಯಾನ್ಸನ್ ಅವರು ಜಸ್ಟ್ 7 ರನ್ಸ್ ಇಂದ ಸೆಂಚುರಿನ ಮಿಸ್ ಔಟ್ ಮಾಡ್ಕೊಂಡ್ರೆ ಅಂತಾನೆ ಹೇಳ್ಬೋದಾಗಿದೆ. ನನ್ನ ಪ್ರಕಾರ ಅನ್ನಿಸ್ತಾರ ಮಟ್ಟಿಗೆ ಸೌತ್ ಆಫ್ರಿಕಾ ಸಿಕ್ಕಾಪಟ್ಟೆ ಒನ್ ಆಫ್ ದ ಬೆಸ್ಟ್ ಬ್ಯಾಟಿಂಗ್ ಆಟ ಆಡಿರೋದು. ನಮ್ಮ ಇಂಡಿಯಾನೇ ಕೊಟ್ಟಿರ್ಬೋದು ಏನಂತ ಹೇಳಕ್ ಬರಲ್ಲ. ಒಟ್ಟ ನಮ್ಮ ಇಂಡಿಯಾ ಬೌಲಿಂಗ್ ವೀಕ್ ಇತ್ತು ಅಥವಾ ಸೌತ್ ಆಫ್ರಿಕಾ ಬ್ಯಾಟಿಂಗ್ ಆ ಡೇ ಅಲ್ಲಿ ಅವ್ರಿಗೆ ಒಳ್ಳೆ ಸ್ಟ್ರೆಂತ್ ಸಿಕ್ತು ಏನಂತ ಗೊತ್ತಿಲ್ಲ. ಗುವಾಹಟಿ ಪಿಚ್ ಅಂತೂ ಒಳ್ಳೇದಾಗಿ ಸೌತ್ ಆಫ್ರಿಕಾ ಬ್ಯಾಟಿಂಗ್ ಫ್ರೆಂಡ್ಲಿ ಆಯ್ತು ಅಂತಾನೆ ಹೇಳ್ಬೋದಾಗಿದೆ. ಒಟ್ನಲ್ಲಿ ನಮ್ಮ ಇಂಡಿಯಾ ಟೀಮ್ ಅಂತೂ 489ಕ್ಕೆ ಸೌತ್ ಆಫ್ರಿಕಾನ ಆಲ್ ಔಟ್ ಮಾಡಾಕ್ತು. ಕುಲ್ದೀಪ್ ಅವರು 4 ವಿಕೆಟ್, ಅದೇ ರೀತಿಯಾಗಿ ಬುಮ್ರಾ 2, ಸಿರಾಜ್ 2, ಅದೇ ರೀತಿಯಾಗಿ ಜಡ್ಡು ಅವರು 2 ವಿಕೆಟ್ ನ ಹಾಕಿರೋದು ಅಂತಾನೆ ಹೇಳ್ಬೋದಾಗಿದೆ ಇಂಡಿಯಾ ಪರವಾಗಿ. ನಮ್ಮ ಇಂಡಿಯಾ ಅಂತೂ ಇವತ್ತು 6 ಓವರ್ ಅಷ್ಟೇ ಆಟ ಆಡಿರೋದು, ಅದರಲ್ಲಿ ಸ್ಟಂಪ್ಸ್ ಆಯ್ತು. ಅದು ಕೂಡ ಬ್ಯಾಡ್ ಲೈಟ್ ಪ್ರಭಾವ, ಸ್ವಲ್ಪ ಫೋಕಸ್ ಸ್ವಲ್ಪ ಅಲ್ಲೇ ಅಂಪೈರ್ಸ್ ಗಳು ಚೆಕ್ಔಟ್ ಮಾಡಿರೋದ್ರಿಂದ 9 ರನ್ಗೆ ನೋ ವಿಕೆಟ್ ಅಲ್ಲಿ ಇರೋದು. ನಮ್ಮ ಇಂಡಿಯನ್ ಟೀಮ್ 2 ದಿನನೂ ಕೂಡ ಬ್ಯಾಟಿಂಗ್ ಆಟ ಆಡ್ಲೇಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಟ್ರಬಲ್ ಆಗೋದು ಅಂತೂ ಹೌದು. ಡೇ 3 ಡೇ 4 ತನಕ ಆದ್ರೂ ಕೂಡ ಡೇ ಲಾಸ್ಟ್ ಅಲ್ಲಿ ಡಿಸೈಡ್ ಆಗುವಂತ ಸಾಧ್ಯತೆ ಇದೆ. ಸೌತ್ ಆಫ್ರಿಕಾ ಹೆಚ್ಚಂದಾಗಿ ನನ್ನ ಪ್ರಕಾರ ಅಲ್ಲಿ ಡ್ರಾ ಕಡೆನೇ ಹೋಗೋದಂತ ಹೌದು. ನಮ್ಮ ಇಂಡಿಯಾ ಏನಾದ್ರು ಫಾಸ್ಟ್ ಆಟ ಆಡಿದ್ರೆ, ಇಲ್ಲ ಅಂದ್ರೂ ಕೂಡ ನನ್ನ ಪ್ರಕಾರ ಡೌಟ್ಫುಲ್. ಸೌತ್ ಆಫ್ರಿಕಾ ನನ್ನ ಪ್ರಕಾರ ಡ್ರಾ ಕಡೆನೆ ಹೋಗುತ್ತೆ. ಯಾಕಪ್ಪ ಅಂತ ಹೇಳಿ ಒಂದು ವಿನ್ ಆಗಿರೋದು ಸೀರೀಸ್ ಅವ್ರ ಕಡೆನೆ ಪಾಲಾಗೋದಂತ ಹೌದು. ಡ್ರಾ ಆದ್ರೆ ಮಾತ್ರ ಇಲ್ಲಿ ಸೌತ್ ಆಫ್ರಿಕಾ ಈಸಿ ಆಗುತ್ತೆ, ಇಲ್ಲ ಅಂದ್ರೆ ಒಂದು ಈಕ್ವಲ್ ಆಗುವಂತ ಸಾಧ್ಯತೆ ಇದೆ, ಅಥವಾ 2 ಅವರೇ ಗೆಲ್ಲುವಂತ ಸಾಧ್ಯತೆನೂ ಕೂಡ ಇದೆ. ಯಾವ್ದೇ ಕೂಡ ಆಗ್ಬೋದು. ನಮ್ಮ ಇಂಡಿಯಾಗಂತೂ ಸಿಕ್ಕಾಪಟ್ಟೆ ಟಫ್ ಇರೋದು ಈ ಮ್ಯಾಚ್ ಏನಾದ್ರು ವಿನ್ ಆಗ್ಬೇಕು ಅಂತ ಹೇಳಿದ್ರೆ ಟೆಸ್ಟ್ ಮ್ಯಾಚ್. ನೋಡಿ ಏನೇನೆಲ್ಲ ಆಗುತ್ತೆ ಅಂತ. ಅದೇ ರೀತಿಯಾಗಿ ಮತ್ತೊಂದು ಅಪ್ಡೇಟ್, ಬಿಗ್ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಇಂಡಿಯಾ ಅದೇ ರೀತಿಯಾಗಿ ಸೌತ್ ಆಫ್ರಿಕಾ ODI ಸೀರೀಸ್ ನ ಸ್ಕ್ವಾಡ್ ಅನೌನ್ಸ್ ಆಗಿರೋದು ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂತ ಹೇಳಿದ್ರೆ ಶುಭನ್ ಗಿಲ್ ಅವರು ಇಂಜುರಿ ಆಗಿರೋದ್ರಿಂದ ಜಸ್ಟ್ ಇವಾಗ ಅನೌನ್ಸ್ ಆಗಿರೋದು ಅಂತಾನೆ ಹೇಳ್ಬೋದು. ನಮ್ಮ ಇಂಡಿಯಾ ಸ್ಕ್ವಾಡ್ ಯಾವ ರೀತಿ ಅಂತ ನೋಡೋದಾದ್ರೆ, ಟೀಮ್ ಇಂಡಿಯಾದು ಶುಭ್ಮನ್ ಗಿಲ್ ಅವರು ಇಂಜುರಿ ಆಗಿರೋದ್ರಿಂದ ಅವರಂತೂ 100% ಆಟ ಆಡಲ್ಲ ಅಂತ ಪಕ್ಕ ಗೊತ್ತಿರೋದು. ಯಾಕಪ್ಪ ಅಂತ ಹೇಳಿದ್ರೆ 30 ಅದೇ ರೀತಿಯಾಗಿ 3 ಅದೇ ರೀತಿಯಾಗಿ 6 ಈ 3 ODI ಮ್ಯಾಚಸ್ ಇರೋದ್ರಿಂದ ನಮ್ಮ ಇಂಡಿಯಾದಲ್ಲೇ ಆಗ್ತಾ ಇರೋದು. ನನ್ನ ಪ್ರಕಾರ ಅನಿಸ್ತು ಇಂಡಿಯಾದಲ್ಲಿ ಆಗ್ತಿರೋದ್ರಿಂದ ಇದು 3ಕ್ಕೂ ಕೂಡ ಸ್ಕ್ವಾಡ್ ಯಾವ ರೀತಿ 15 ಮೆಂಬರ್ಸ್ ಸ್ಕ್ವಾಡ್ ಯಾವ ರೀತಿ ಬಂದಿರೋದು ನಮ್ಮ ಇಂಡಿಯಾದ ಅನ್ನೋದು ನೋಡೋದಾದ್ರೆ, KL ರಾಹುಲ್ ಅವರ ಕ್ಯಾಪ್ಟನ್ಸಿಲಿ ಹೋಗ್ತಾರೆ, ಇದೊಂಥರ ಬೆಸ್ಟ್. ಅದೇ ರೀತಿಯಾಗಿ ಇಲ್ಲಿ ರಿಷಬ್ ಪಂತ್ ಅವರು ಕೂಡ ಕಂಬ್ಯಾಕ್ ಮಾಡ್ತಾ ಇರೋದು ODI ಫಾರ್ಮೆಟ್ ಅಲ್ಲಿ ಅಂತಾನೆ ಆಫ್ಟರ್ ಲಾಂಗ್ ಟೈಮ್ ಅಂತಾನೆ ಹೇಳ್ಬೋದು. ನನ್ನ ಪ್ರಕಾರ ಚಾಂಪಿಯನ್ ಟ್ರೋಫಿಲಿ ಅನ್ಅವೈಲಬಲ್ ಆಗಿದ್ದದ್ದು. ಯಾಕಪ್ಪ ಅಂತ ಹೇಳಿದ್ರೆ ರಿಷಬ್ ಪಂತ್ ಅವ್ರಿಗೆ ಚಾನ್ಸಸ್ ಇಲ್ಲ ಆಗಿತ್ತು, ಆದ್ರೆ ಇಲ್ಲಂತೂ 100% ಚಾನ್ಸಸ್ ಸಿಗೋದಂತ ಹೌದು. ಯಾಕಪ್ಪ ಅಂತ ಹೇಳಿದ್ರೆ ಶ್ರೇಯಸ್ ಅಯ್ಯರ್ ಅವರು ಮಿಸ್ ಔಟ್ ಆಗಿರೋದ್ರಿಂದ ನನ್ನ ಪ್ರಕಾರ ರಿಷಬ್ ಪಂತ್ ಅವರಂತೂ 100% ಚಾನ್ಸ್ ಅಂತೂ ಸಿಕ್ಕೇ ಸಿಗತ್ತೆ. ಯಾರ್ಯಾರಪ್ಪ ಇರೋದಂತ ಹೇಳೋದಾದ್ರೆ ರೋಹಿತ್ ಶರ್ಮಾ ಅಂಡ್ ಜೈಸ್ವಾಲ್ ಅವರು ಓಪನರ್ ಆಗಿರ್ತಾರೆ. ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ, ತಿಲಕ್ ವರ್ಮಾ ಕ್ಯಾಪ್ಟನ್, KL, ರಿಷಬ್ ಪಂತ್ ವಿಕೆಟ್ ಕೀಪರ್ ಹಾಕೊಂಡು ವಾಶಿ ಸುಂದರ್, ಅದೇ ರೀತಿ ಜಡ್ಡು, ಕುಲ್ದೀಪ್, ನಿತೀಶ್ ರೆಡ್ಡಿ, ಹರ್ಷಿತ್ ರಾಣಾ, ಋತುರಾಜ್ ಗಾಯಕ್ವಾಡ್ ಆಗಿರೋದು ಇಲ್ಲಿ, ಪ್ರಸಿದ್ಧ ಕೃಷ್ಣ, ಹರ್ಷದೀಪ್ ಸಿಂಗ್ ಅಂಡ್ ಧ್ರುವ್ ಜುರೆಲ್ ಅವರಾಗಿರೋದು ಅಂತಾನೆ ಹೇಳ್ಬೋದಾಗಿದೆ. ಇಲ್ಲಿ ಬೂಮ್ರಾ ಅವರಿಗೆ ಸ್ವಲ್ಪ ರೆಸ್ಟ್ ನ ಕೊಡೋದಂತ ಹೌದು. ಯಾಕಪ್ಪ ಅಂತ ಟೆಸ್ಟ್ ಫಾರ್ಮೆಟ್ ಹೆಚ್ಚಿನದಾಗ ಆಟ ಆಡ್ತೀವಿ. ಇಲ್ಲಿ ಸಿರಾಜ್ ಅವರು ಕೂಡ ಮಿಸ್ ಔಟ್ ಆಗಿರೋದು. ಸಿರಾಜ್ ಅವ್ರಿಗೂ ನನ್ನ ಪ್ರಕಾರ ಕಂಬ್ಯಾಕ್ ಮಾಡಬೇಕಾಗಿತ್ತು ಅಂತ ಸಿರಾಜ್ ಅವ್ರನ್ನ ಹಾಕೊಂಡು ಇಲ್ಲಿ ಹರ್ಷಿತ್ ರಾಣಾ ಅಂಡ್ ಬೂಮ್ರಾ ಅವ್ರನ್ನ ಹಾಕೊಂಡು ಕೂಡ ಹರ್ಷಿತ್ ರಾಣಾ ಅವರೆಲ್ಲ ಸೆಲೆಕ್ಟ್ ಆಗಲ್ಲ ಅಂತ ನನ್ನ ಪ್ರಕಾರ. ಅವ್ರಿಗೆಲ್ಲ ಸ್ವಲ್ಪ ರೆಸ್ಟ್ ಕೊಟ್ಟು ಇಲ್ಲಿ ಯಂಗ್ ಸ್ಕ್ವಾಡ್ ನ ಮಾಡಿರೋದಂತಾನೆ ಹೇಳ್ಬೋದಾಗಿದೆ. 33-6ಕ್ಕೆ ಇರೋದ್ರಿಂದ ನೋಡುವ ಯಾವ ರೀತಿ ಆಗತ್ತೆ ಅಂತ. ನಮ್ಮ ಇಂಡಿಯಾ ಯಾವ ರೀತಿ ಸೌತ್ ಆಫ್ರಿಕನ್ ಅಲ್ಲಾದ್ರೂ ಡಾಮಿನೇಟ್ ಮಾಡತ್ತ. ನನ್ನ ಪ್ರಕಾರ ODI ಫಾರ್ಮೆಟ್ ಅಲ್ಲಿ ಡಾಮಿನೇಟ್ ಮಾಡೋದಂತ ಹೌದು, 100% ಹೌದು. ಆದ್ರೆ ಬೌಲಿಂಗ್ ಆಪ್ಷನ್ ಮೇಲೆ ಸ್ವಲ್ಪ ಡೌಟ್ಫುಲ್ ಹಾಕೊಂಡಿರೋದು. ಪೇಸ್ ಅಟ್ಯಾಕ್ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋದ್ರಿಂದ ನನ್ನ ಪ್ರಕಾರ ಹೌದು ಹರ್ಷದೀಪ್ ಸಿಂಗ್ ಇದಾರೆ, ಪ್ರಸಿದ್ಧ ಕೃಷ್ಣ ಅವ್ರದಂತೂ ಹೇಳಲಿಕ್ಕೆ ಬರಲ್ಲ. ಅವ್ರು ಆಡ್ಸಿದ್ರೆ ಇಲ್ದಿದ್ರಿಲ್ಲ ಅಂತೂ ಒಂಚೂರು ಕೂಡ ಬೌಲಿಂಗ್ ಬೀಳಲ್ಲ. ಹರ್ಷದೀಪ್ ಸಿಂಗ್ ಒನ್ ಆಫ್ ದ ಬೆಸ್ಟ್ ಬೆಟರ್ ಹಾಕೊಂಡಿರೋದು. ಪೇಸ್ ಅಟ್ಯಾಕ್ ಹರ್ಷಿತ್ ರಾಣಾ ಅವ್ರು ಇರೋದು.
ಹರ್ಷಿತ್ ರಾಣಾ ಅವ್ರದ್ದು ಅಷ್ಟೇ, ಪ್ರಸಿದ್ಧ ಕೃಷ್ಣ ಅವ್ರು ಬೇಕು, ಹರ್ಷಿತ್ ರಾಣಾ ಅವ್ರು ಬೇಡ, ಆ ರೀತಿ ಆಗಿರೋ. ಆದ್ರೆ ಬ್ಯಾಟಿಂಗ್ ಸ್ವಲ್ಪ ಕಾಂಟ್ರಿಬ್ಯೂಷನ್ ಕೊಡೋದ್ರಿಂದ ಪ್ರಸಿದ್ಧಕ್ಕಿಂತ ಅಲ್ಲಿ ಸ್ವಲ್ಪ ಹರ್ಷಿತ್ ರಾಣಾ ಅವರೇ ದಿ ಬೆಟರ್ ಅಂತ ಅನಿಸ್ತಾ ಇರೋದು. ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ ಬೆಸ್ಟ್ ಇರೋದು, ವಾಶಿ, ಜಡ್ಡು ಅಂಡ್ ಕುಲ್ದೀಪ್ ಅಂತ ಬೆಸ್ಟ್ ಇರೋದು. ಪ್ಲೇಯಿಂಗ್ ಲೆವೆನ್ ಕೂಡ ಒಂದ್ ಕನ್ವಿನ್ಸಿಂಗ್ ಹಾಕೊಂಡಿದೆ. ಈ ಸ್ಕ್ವಾಡ್ ನ ನೋಡ್ತಿದ್ರೆ ನನ್ನ ಪ್ರಕಾರ ಪಕ್ಕ 100% ಸೌತ್ ಆಫ್ರಿಕಾಗಂತೂ ಉಡಿಸ್ ಮಾಡ್ಕೊಳ್ಳೋದು ಅಂತ ಹೌದು. ಅದೇ ರೀತಿಯಾಗಿ ಇರೋದು ನಮ್ಮ ಇಂಡಿಯಾದಲ್ಲಿ ಆಗ್ತಿರೋದ್ರಿಂದ ನೋಡು. ಅದೇ ರೀತಿಯಾಗಿ ನೆಕ್ಸ್ಟ್ ಅಪ್ಡೇಟ್ ಗೆ ಹೋಗೋದಾದ್ರೆ, ಎಸ್ ಎಂ ಸಿ ಎ ಪುಣೆ ಯಾರ ಪಾಲಾಗತ್ತೆ, ನಮ್ಮ ಆರ್ ಸಿ ಬಿ ಪಾಲಾಗತ್ತೆ ಅಥವಾ ರಾಜಸ್ಥಾನ್ ಪಾಲಾಗತ್ತೆ ಅನ್ನೋದು ಬಿಗ್ ನ್ಯೂಸ್ ಅಂತ ಹೇಳ್ಬೋದು. ಅದು ಯಾಕಪ್ಪ ಅಂತ ಹೇಳಿದ್ರೆ, ರಾಜಸ್ಥಾನ್ ರಾಯಲ್ಸ್ ಬಂದಿರುವಂತ ಅಪ್ಡೇಟ್ ಗಳ ಪ್ರಕಾರ ರಾಜಸ್ಥಾನ್ ರಾಯಲ್ಸ್ ಕೂಡ ಅಪ್ರೋಚ್ ಮಾಡ್ತಿದೆ ಅಂತ ನಮ್ಗೆ. ಎಂ ಸಿ ಎ ಪುಣೆನೇ ಹೋಮ್ ಗ್ರೌಂಡ್ ಆಗ್ಬೇಕಂತ. ಇಲ್ಲಿ ಆರ್ ಸಿ ಬಿ ಮೊದ್ಲೇ ಬರ್ತಾ ಇರುವಂತ ರಿಪೋರ್ಟ್ ಪ್ರಕಾರ ಆರ್ ಸಿ ಬಿಗೆ ಹೋಮ್ ಗ್ರೌಂಡ್ ಆಗ್ಬೇಕಂತ ಇಲ್ಲಿ ಎಂ ಸಿ ಎ ಪುಣೆ. ಯಾಕಪ್ಪ ಅಂತ ಚಿನ್ನಸ್ವಾಮಿ ಬ್ಯಾನ್ ಆಗಿರೋದ್ರಿಂದ ಚಿನ್ನಸ್ವಾಮಿ ಮೇಲೆ ಆಡಲ್ಲ ಒಂದು ಮ್ಯಾಚ್ ಅಂತ ಬಂದಿರೋ ಅಪ್ಡೇಟ್ ಗಳ ಪ್ರಕಾರ ಆರ್ ಸಿ ಬಿ ಹೋಮ್ ಗ್ರೌಂಡ್ ಎಂ ಸಿ ಎ ಪುಣೆ ಆಗ್ಬೇಕು ಅಂತ ಅಪ್ಡೇಟ್ ಇತ್ತು. ಆದ್ರೆ ಇವಾಗ ರಾಜಸ್ಥಾನ್ ರಾಯಲ್ಸ್ ಕೂಡ ಅಪ್ರೋಚ್ ಮಾಡ್ತಿದ್ದೇವೆ ಅಂತೆ, ಎಂ ಸಿ ಪುಣೆ ನಮ್ಮ ಹೋಮ್ ಗ್ರೌಂಡ್ ಆಗ್ಬೇಕು ಅಂತ. ನೋಡು ಯಾರು ಪಾಲಾಗತ್ತೆ ಅಂತ. ನಮ್ಮ ಆರ್ ಸಿ ಬಿಗೆ ಏನಾದ್ರು ಹೊಸ ಗ್ರೌಂಡ್ ಏನಾದ್ರು ನಮ್ಮ ಬೊಮ್ಮಸಂದ್ರದಲ್ಲಿ ಅದೇ ನಮ್ಮ ಆರ್ ಸಿ ಬಿ ಅದೆಲ್ಲ ಆಟ ಆಡೋದು ಅಂತ ಹೌದು. ನೋಡು ಏನೇನೆಲ್ಲ ಆಗತ್ತೆ ಅಂತ. ಇದಿಷ್ಟು ಬಂದಂತ ಟಾಪ್ ಅಪ್ಡೇಟ್ ಗಳಾಯ್ತು ಕ್ರಿಕೆಟ್. ನಿಮ್ಗೆ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ಕ್ರಿಕೆಟ್ ಇನ್ಫಾರ್ಮೇಶನ್ ಗೋಸ್ಕರ ಚಾನಲ್ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.